ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳಿನ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ಎಳ್ಳು ಮತ್ತು ಕಡಲೆಬೀಜ ಹಾಕಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಇಷ್ಟ. ಹಬ್ಬ ಬೇರೆ ಹತ್ರ ಬರ್ತಿದೆ, ಆಯುಧ ಪೂಜೆ. ಸೊ ಅದಕ್ಕೆ ತುಂಬ ಥರದ ಸ್ವೀಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ಇದು ಕೂಡ ಒಂದು. ನನಗಂತೂ ತುಂಬ ಇಷ್ಟ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹುರಿದಿರೋ ಅಂಥ ಕಪ್ಪು ಎಳ್ಳು, ಕಡಲೆಬೀಜ, ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋದು, ಒಣ ಕೊಬ್ಬರಿ ತುರಿ, ಬೆಲ್ಲದ ಪುಡಿ, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾವು ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಹಿಟ್ಟು ನೆನ್ಕೊಳೋ ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ಮಾಡ್ಕೋಬೋದು. ಸ್ವಲ್ಪನೇ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಆಗಿರೋದ್ರಿಂದ ಒಂದೇ ಸಲ ನೀರು ಹಾಕ್ಕೋಬೇಡಿ, ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ತುಂಬ ಸಾಫ್ಟ್ ಬರಬೇಕಂದ್ರೆ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ತುಂಬ ಸಾಫ್ಟ್ ಆಗುತ್ತೆ ಎಣ್ಣೆನ ಹಾಕ್ಕೊಂಡ್ರೆ. ಇವಾಗ ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು 10 ನಿಮಿಷ ಹಾಗೆ ಬಿಡೋಣ, ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ತುರಿ ಮತ್ತು ಬೆಲ್ಲ ಹಾಕ್ಕೊಂಡೆ. ಇವಾಗ ಹುರಿದಿರೋಂಥ ಕಡಲೆಬೀಜ ಇತ್ತಲ್ವ, ಅದು ಸಿಪ್ಪೆ ತೆಗ್ದಿರೋದು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ಕೂಡ ಗ್ರೈಂಡ್ ಆಯಿತು. ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ಎಳ್ಳು ಕೂಡ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ. ಮತ್ತು ಸ್ವಲ್ಪ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅಂದರೆ ಏಲಕ್ಕಿ ಇರಲೇಬೇಕು. ಹಾಗಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಬೇಕು ಅನ್ನೋರು ಇದಕ್ಕೆ ಕಡಲೆ ಕೂಡ ಹಾಕೋಬೋದು, ಆಪ್ಷನ್. ಬಟ್ ಎಳ್ಳು ಮತ್ತು ಕಡಲೆ ಬೀಜದ್ದು ಮಾಡಿದ್ರೇ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಹೋಗ್ಬಿಡುತ್ತೆ ಕಡಲೆ ಹಾಕಿದ್ರೆ. ಇವಾಗ ಸ್ಟಫಿಂಗ್ ರೆಡಿ ಆಯಿತು, ಎತ್ತಿರೋಣ. ಇವಾಗ ಕಲಸಿಟ್ಟಿದ್ವಲ್ಲ ಮೈದಾ ಹಿಟ್ಟು, ಅದು ಸಾಫ್ಟ್ ಆಗಿದೆ. ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ನಾವು ಪೂರಿನ ಹರ್ಕೊತೀವಲ್ವ, ಆ ಥರ ಅಷ್ಟು ಅಗಲ ಹರ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಹರ್ಕೊತಾ ಇದ್ದೀನಿ ನಾನು. ಇವಾಗ ಇದು ಅರ್ಧ ಆಯಿತು. ಈ ಥರ ಕರ್ಜಿಕಾಯಿ ಮಾಡೋದು ಎಲ್ಲರ ಮನೇಲೂ ಇರುತ್ತೆ. ಇರಲಿಲ್ಲ ಅಂತಂದರೆ ಪ್ರಾವಿಷನ್ ಸ್ಟೋರ್ಸಲ್ಲಿ, ಫ್ಯಾನ್ಸಿ ಸ್ಟೋರ್ಸಲ್ಲಿ ಈ ಥರ ಸಿಗುತ್ತೆ. ಇವಾಗ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೈಡಲ್ಲೆಲ್ಲ ನೀರನ್ನ ಹತ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗಿಬಿಟ್ಟು ಎಣ್ಣೆ ಒಳಗಡೆ ಸ್ಟಫಿಂಗ್ ಎಲ್ಲ ಬಿಟ್ಕೊಳುತ್ತೆ. ನೀರು ಹಾಕಿದ್ವಿ ಅಂತಂದರೆ ಅದು ಟೈಟಾಗಿರುತ್ತೆ, ಈಚೆ ಬರೋದಿಲ್ಲ ಮೈದಾ ಹಿಟ್ಟು. ಹಾಗಾಗಿ ಇವಾಗ ನೋಡಿ ಈ ಥರ ಮಾಡ್ಕೋಬೇಕು. ಇದೇ ಥರ ಉಳಿದಿರೋ ಎಲ್ಲ ಕರ್ಜಿಕಾಯನ್ನು ರೆಡಿ ಮಾಡಿಕೊಂಡೆ ನಾನು. ಇವಾಗ ರೆಡಿ ಆಗಿದೆ ನೋಡಿ. ಸೊ ಈ ಥರ ಬಂದಿದೆ ಇದು. ಉಳಿದಿರೋ ಎಲ್ಲ ಕರ್ಜಿಕಾಯನ್ನು ಅದೇ ಥರ ಮಾಡಿಕೊಂಡೆ. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಟು, ಅದು ಎಣ್ಣೆ ಕಾಯ್ದ ಮೇಲೆ ಕರ್ಜಿಕಾಯಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಮತ್ತು ಇದು ಕರ್ಜಿಕಾಯಿ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ. ಮೈದಾ ಹಿಟ್ಟಿಂದು ಮತ್ತು ಒಳಗಡೆದು ಆಲ್ರೆಡಿ ಸ್ಟಫಿಂಗ್ ಎಲ್ಲ ಅಷ್ಟೊಂದೇನು ಇರೋದಿಲ್ಲ ಅಲ್ವ, ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಬೇಗನೆ ಫ್ರೈ ಆಗುತ್ತೆ. ಒಂದು 3ರಿಂದ 4 ನಿಮಿಷದೊಳಗಡೆ ಎಲ್ಲ ಫ್ರೈ ಆಗುತ್ತೆ ನೋಡಿ. ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇಷ್ಟು ಕಲರ್ ಬಂದರೆ ಸಾಕು, ತುಂಬ ಬ್ಲ್ಯಾಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ಇದಾಗಿದೆ, ನಾನು ಇಷ್ಟು ಸಾಕು. ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಸೊ ಉಳಿದಿರೋ ಎಲ್ಲ ಕರ್ಜಿಕಾಯಿನೂ ಅದೇ ರೀತಿ ಫ್ರೈ ಮಾಡಿಕೊಂಡೆ ನಾನು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕರ್ಜಿಕಾಯಿ ಅಂತ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಬೆಲ್ಲ ಬೇಡ ಅಂತಂದರೆ ಆಪ್ಷನಲ್ಲೂ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಬಟ್ ಕರ್ಜಿಕಾಯಿಗೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬಂದಿತ್ತು. ಎಷ್ಟು ದಿನ ಬೇಕಿದ್ರೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.